ಹಾಯ್ ಎವ್ರಿವನ್, ಇದು ಜಾತ್ರೆ ವ್ಲಾಗ್ ಆಗಿದೆ. ನಮ್ಮ ಮಲ್ಲಾಲಿಂಗೇಶ್ವರ ಜಾತ್ರೆಗೆ ಪ್ರಿಪ್ರೇಷನ್ ಮಾಡಿರೋ ವ್ಲಾಗು. ಹುಂಚಿಕಾಯಿ ಚಟ್ನಿ, ಕಡ್ಲಿ ಚಟ್ನಿ, ಗೊರಳ್ ಚಟ್ನಿ ಇವೆಲ್ಲ ನಮ್ಮ ಊರ ಕಡೆ ಬೇಕೇ ಬೇಕು. ಇವನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹಾಗೆ ನಾವು ಅಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಅದಕ್ಕೋಸ್ಕರ ರೇಷನ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಇದಕ್ಕೆ ಹೋಗೋಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಬೇಕಲ್ವಾ, ಅದಕ್ಕೆ ಅಡಿಕೆ ಪುಡಿ ಮತ್ತು ರವೆ ಉಂಡೆ ಇವೆಲ್ಲ ನಮ್ಮಮ್ಮ ಮಾಡ್ಕೊಂಡ್ರು. ಇವೆಲ್ಲ ರೆಸಿಪಿ ನಾವು ಆಗಲೇ ಅಪ್ಲೋಡ್ ಮಾಡಿದ್ದೀವಿ. ಆಮೇಲೆ ನಮ್ಮಮ್ಮಗೆ ರವೆ ಉಂಡೆ ಮಾಡೋಕ್ಕೆ ಹೆಲ್ಪ್ ಮಾಡಿಬಿಟ್ಟು ನಮ್ಮ ಅವಲಕ್ಕಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮಮ್ಮ ಒಂದು ನಮಗೆ ಟೆಕ್ನಿಕ್ ಹೇಳ್ಕೊಟ್ರು. ಏನಂದರೆ ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ಕರೆದ್ರೆ ಚೆನ್ನಾಗಿರುತ್ತೆ ಅಂತ. ಆದರೆ ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗಿತ್ತು. ಈ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ನ ಈಸಿ ಮಾಡೋಣ ಅಂದ್ಬಿಟ್ಟು ಈ ಥರ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕೂಡ ಮಾಡ್ಬೋದು ಅಂತ ಹೇಳಿದ್ರು. ಇದನ್ನು ನಾನು ಕಂಪ್ಲೀಟಾಗಿ ಆಮೇಲೆ ಹೇಳ್ತೀನಿ. ಅಷ್ಟರಲ್ಲಿ ನಾನು ಅವಲಕ್ಕಿ ತೊಗೊಂಬಂದು ನಮ್ಮಮ್ಮ ಅವಲಕ್ಕಿ ಎಲ್ಲ ಹೆಚ್ಚಿ ರೆಡಿ ಮಾಡಿದ್ರು. ಇವೆಲ್ಲ ಆದಮೇಲೆ ನಮ್ಮ ಆಂಟಿ ಮನೆಗೂ ಕೊಡೋಕೆ ಹೋಗ್ಬೇಕಲ್ವಾ, ಅದಕ್ಕೆ ನಾನು ನಮ್ಮ ಆಂಟಿ ಮನೆಗೆ ಹೋಗಿ ಅವನ್ನೆಲ್ಲ ಕೊಟ್ಟು ನಮ್ಮ ತಂಗಿಗೆ ಕಂಗ್ರಾಕ್ಸ್ ಹೇಳಿ ಅವಳು 4 ಸರ್ಟಿಫಿಕೇಟ್ ತಂದಿಲ್ಲ ಅದಕ್ಕೆ ಹಾಗೆ ಮನೆಗೆ ಬಂದೆ. ಥ್ಯಾಂಕ್ ಯು ಎವ್ರಿ ಒನ್.